ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಸಾಗರದಿಂದ ಅಂತೂ ಸೊರಬದವರಿಗೆ ಸಾಗಿದ್ರು. ಹಾಗೆಯೇ ಸುರಭಿಪುರಕ್ಕೆ ಬಂದಾಗ ಸಂಪೆಕಟ್ಟೆ ಗುರುಗಳಿಗೆ ಒಂದಷ್ಟು ಜನ ಶಿಷ್ಯರು ಮತ್ತೆ ಒಗ್ಗೂಡಿದ್ರಂತೆ. ಇವರು ಮತ್ತೆ ಮತ್ತೆ ಹೇಳ್ತಾ ಇದ್ರು, ಇಲ್ಲ ನಡಿಲಿಕ್ಕೆ ಆಗೋದಿಲ್ಲ, ನಡ್ಕೊಂಡು ಹೋದ್ರೆ ಎಷ್ಟು ದೂರ ಅಂತ ಹೋಗ್ಲಿಕ್ಕೆ ಆಗ್ತದೆ, ಹಾಗಾಗಿ ಬಸ್ನಲ್ಲಿ ಹೋಗೋಣ ಅಂತ. ಸೊರಬಕ್ಕೆ ಬಂದ ಕ್ಷಣದಲ್ಲಿ ಶ್ರೀಧರ ಭಗವಾನರು ಹೇಳಿದ್ರಂತೆ, ನಿಮಗೆ ಒಂದಷ್ಟು ಜನ ಶಿಷ್ಯರು ಈಗ ಜೊತೆಗೂಡಿದ್ರು, ಹಾಗಾಗಿ ನೀವು ಬಸ್ಸಿನಲ್ಲಿ ಹೋಗೋದಾದರೆ ಮುಂದೆ ಸಾಗಿ, ನಾನು ಇಲ್ಲೇ ಉಳಿತೇನೆ ಹೇಳಿ ಮಾರ್ಗವನ್ನು ಬದಲಿಸಿಬಿಟ್ರು. ಸಂಪೆಕಟ್ಟೆ ಗುರುಗಳು ಅವರ ಶಿಷ್ಯರೊಂದಿಗೆ ಬೇರೆ ಕಡೆಯಲ್ಲಿ ಪ್ರಯಾಣ ಮಾಡಿದರು. ಇವರು ಸೊರಬದಿಂದ ಹಾಗೆ ಸಾಗಿ ಬನವಾಸಿಯವರೆಗೆ ಬಂದರು. ಬನವಾಸಿಯಾಗೆ ಬಂದು ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡಿತಾ ಇದ್ರಂತೆ ವರದಾ ತೀರದಲ್ಲಿ. ಆವಾಗ ಯಾರೋ ಒಬ್ಬರು ಬಂದು ಎಲ್ಲಿಗೆ ಹೋಗಬೇಕಾದವರು ಯಾರು ಅಂತೆಲ್ಲ ಕೇಳಿದಾಗ, ಎಲ್ಲ ಹೀಗೆ ನಾನು ಸಂಚಾರ ಮಾಡ್ತಾ ಇದ್ದವನು ಅಂತೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಹಾಗಿದ್ರೆ ನಿಮಗೆ ಇಲ್ಲೊಂದು ಆಶ್ರಮ ಇದೆ, ಶಂಕರಾನಂದರು ಎನ್ನುವಂತಹ ಒಬ್ಬರು ಯತಿಗಳಿದ್ದಾರೆ ಇಲ್ಲಿ ಸಮೀಪದಲ್ಲಿ ವರದಾ ನದಿ ತೀರದಲ್ಲಿ, ಅಲ್ಲಿಗೆ ಹೋಗ್ಬೋದು ನೀವು ಅಂತ ಒಂದು ಸೂಚನೆಯನ್ನು ಕೊಡ್ತಾರೆ ಶ್ರೀಧರ ಭಗವಾನರಿಗೆ. ಇವರಿಗೆ ಅದು ಸಂತೋಷದ ವಿಚಾರವೇ. ಯಾಕೆಂದರೆ ಎಲ್ಲಿಯೇ ಹೋಗಲಿ ಸಾಧು ಸಂತರು ಇದ್ದಾರೆ, ಒಂದು ದೇವಸ್ಥಾನ ಇದೆ ಅಂತ ಆದರೆ ಅದನ್ನು ದರ್ಶನ ಮಾಡಬೇಕು, ಅಲ್ಲಿ ಕೆಲವು ಕಾಲ ಕಳೀಬೇಕು, ಆ ಮೂಲಕವಾಗಿ ಒಂದಷ್ಟು ಅನುಭವದ ಸಂಪಾದನೆ ಆಗಬೇಕು ಅಂತ ನಿರೀಕ್ಷೆಯಲ್ಲೇ ಇದ್ದವರಿಗೆ ಶಂಕರಾನಂದರ ಇರುವಂತಹ ಆಶ್ರಮದತ್ತ ಸಾಗುತ್ತಾರೆ. ಶಂಕರಾನಂದರು ಶೀಗೆಹಳ್ಳಿಯ ಶಿವಾನಂದರ ಶಿಷ್ಯರು. ಮೊದಲು ಗೃಹಸ್ಥರಾಗಿದ್ದವರು ಶಿವಾನಂದರ ನಿರ್ದೇಶನದಲ್ಲಿ ಅವರು ಸನ್ಯಾಸವನ್ನು ಸ್ವೀಕರಿಸಿ ಬನವಾಸಿಯ ವರದಾ ನದಿ ತೀರದಲ್ಲಿ ಒಂದು ಆಶ್ರಮವನ್ನು ನಿರ್ಮಿಸಿಕೊಂಡಿದ್ದರು. ಶಂಕರಾನಂದರಿಗೆ ಶ್ರೀಧರ ಭಗವಾನರನ್ನು ನೋಡಿದಾಗ ಸಂತೋಷ ಆಗುತ್ತದೆ. ನಿಮ್ಮಂತಹ ಸನ್ಯಾಸಿಗಳ ದರ್ಶನ ಆಗಿದ್ದು ಒಳ್ಳೆಯದು, ಇಲ್ಲೇ ಇರಬೇಕು ಅಂತ ಹೇಳಿ ಆಗ್ರಹವನ್ನು ಪಡಿಸ್ತಾರೆ. ಇವರಿಗೂ ಸಂತೋಷ ಆಗ್ತದೆ. ವರದಾ ನದಿ ತೀರದಲ್ಲಿರುವಂತಹ ಪುಣ್ಯಾಶ್ರಮದಲ್ಲಿ ಉತ್ತಮ ವಾತಾವರಣ, ಇವರಿಗೆ ತಾವು ತಪಸ್ಸು ಮಾಡಲಿಕ್ಕೆ ಬೇಕಾದಂತಹ ಒಳ್ಳೆಯ ಸ್ಥಳ ಅಂತ ಅನ್ನಿಸ್ತದೆ. ಹಾಗಾಗಿ ಕೆಲವು ದಿನ ಅಲ್ಲಿಯೇ ಇರ್ತಾರೆ ಶಂಕರಾನಂದರ ಆಶ್ರಮದಲ್ಲಿ. ಹಾಗೆ ಇರುವಾಗ ಶಂಕರಾನಂದರು ಒಂದು ದಿವಸ ತಾವು ಇನ್ನು ಮತ್ತೆ ಮುಂದೆ ತಿರುಗಾಟ ಅಂದರೆ ಒಂದಷ್ಟು ಪ್ರದೇಶಗಳಿಗೆ ಹೋಗಬೇಕು, ಸಂದರ್ಶನ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಶ್ರೀಧರನ್ನು ಕರೆದು ಹೇಳ್ತಾರೆ, ನಾನು ಸಂಚಾರಕ್ಕೆ ಹೊರಡ್ತಾ ಇದ್ದೇನೆ, ನೀವು ನನ್ನ ಜೊತೆಗೆ ಬರಬೇಕು. ಶ್ರೀಧರ ಗುರುಗಳು ಮತ್ತೆ ಮನಸ್ಸು ಒಪ್ಪೋದಿಲ್ಲ. ಇಲ್ಲ, ನಾನು ಬೇರೆ ಇಲ್ಲ, ನಿಮ್ಮ ಜೊತೆಗೆ ನನಗೆ ಸಂತರಾದಂತಹ ನಿಮ್ಮ ಜೊತೆಗೆ ನನಗೆ ತಿರುಗಾಟ ಅಷ್ಟು ಸಾಧು ಅಲ್ಲ ಅನಿಸ್ತದೆ, ಹಾಗಾಗಿ ನೀವು ಒಬ್ಬರೇ ಹೋಗಿ, ನಾನು ಬೇರೆ ಕಡೆಗೆ ಹೋಗ್ತೇನೆ, ಅಲ್ಲ ಇಲ್ಲೇ ಇರ್ತೇನೆ ಅಂತ. ಇಲ್ಲ, ನೀವು ಬರಲೇಬೇಕು. ಯಾಕೆಂದರೆ ಬ್ರಹ್ಮಚರ್ಯದಲ್ಲಿಯೇ ಜೀವನವನ್ನು ಸವಿಸಿದಂತಹ ನಿಮ್ಮಂಥವರು ನಮ್ಮ ಜೊತೆಗಿದ್ರೆ, ನಾವು ಎಷ್ಟಾದರೂ ಗೃಹಸ್ಥರಾಗಿ ಆನಂತರ ಸನ್ಯಾಸಿಗಳಾದವರು, ನಿಮ್ಮ ಬ್ರಹ್ಮಚರ್ಯದ ಆ ಸಾಧನೆಯ ಅನುಭವವೇ ದೊಡ್ಡದು. ಹಾಗಾಗಿ ನಿಮ್ಮಂಥವ್ರ ಜೊತೆಗಿದ್ದರೆ ನಮಗೂ ಒಂದು ರೀತಿಯ ಆನಂದ, ಅನುಕೂಲ ಆಗ್ತದೆ. ಹಾಗಾಗಿ ಬರಲೇಬೇಕು ಅಂತ ಆಗ್ರಹಪಡಿಸ್ತಾರೆ. ಅಂತಹ ಒತ್ತಾಯಗಳು ಬಂದಾಗ ಅದನ್ನು ನಿರಾಕರಿಸಿ ನಿಲ್ಲುವಂತಹ ಮನೋಭಾವ ಶ್ರೀಧರ ಗುರುಗಳದ್ದಾಗಿರಲಿಲ್ಲ. ಹಾಗಾಗಿ ಶಂಕರಾನಂದ ಯತಿಗಳು ಹೇಳಿದಂತಹ ಮಾತಿಗೆ ಹೋಗೊಟ್ಟು ಅವರ ಜೊತೆಗೆ ಸಂಚಾರವನ್ನು ಮಾಡಲಿಕ್ಕೆ ಶ್ರೀಧರ ಗುರುಗಳು ಮುಂದಾಗುತ್ತಾರೆ.